motion. Projectile motion. Projectile motion is nothing but something we throw into space and allow it to fall under the gravity. ಅಂದ್ರೆ ವಸ್ತುನ ಸ್ಪೇಸ್ ದಲ್ಲಿ ನಾವು ಏನು ಮಾಡೋದು ಒಂದು ಕೈ ಬಿಟ್ಟುಪ್ಪ ಅಂತ ಹೇಳಿದ್ರೆ ಆ ವಸ್ತು ಎದಕ್ಕೆ ಕಾರಣದಿಂದ ಕೆಳಗೆ ಬರ್ತಿತ್ತು ಗ್ರಾವಿಟಿಯಿಂದ ಬರ್ತಿತ್ತು ನೆನಪಲ್ಲಿ. ಸೊ ಹಾಗಾದ್ರೆ a body which is thrown into space and allow that body to fall under the gravitational force, that is called projectile motion. For example, ಈಗ shot put ಅಥವಾ javelin throw, long jump ದಲ್ಲಿ ಮೇಲೆ ಬಿಟ್ಬಿಡ್ತೀವಿ ಹೌದಾ. ಸೊ ಗ್ರಾವಿಟಿಯಿಂದ ಏನಾಗ್ತೀವಿ ನಾವು ಕೆಳಗೆ ಬರ್ತೀವಿ. ಜಾವಲಿನ್ ಒಯ್ಯಬೇಕಂದ್ರೂ ಕೂಡ ಏನು ಮಾಡ್ತೀವಿ ಸ್ಪೇಸ್ ದಲ್ಲಿ ಹೋಗೋದು ಕೈ ಬಿಟ್ಬಿಡ್ತೀವಿ. ಎದಕ್ಕೆ ಕಾರಣದಿಂದ ಕೆಳಗೆ ಬರ್ತಿತ್ತು ಗ್ರಾವಿಟಿಯಿಂದ ಕೆಳಗೆ ಬರ್ತೈತಿ. ಈ ತರ ಮೋಷನ್ಸ್ ಈಗ ಬಾಳೆ ಹಣ್ಣಿರ್ತೀವಿ ಸ್ವಿಮ್ಮಿಂಗ್ ಹೋಗಿದ್ದೀವಿ ಹೌದಾ, ಕೆಳಗೆ ಬರ್ಬೇಕಂದ್ರೆ ಎದಕ್ಕೆ ಕಾರಣದಿಂದ ಕೆಳಗೆ ಬರ್ತಿತ್ತು ಗ್ರಾವಿಟಿಯಿಂದ ಬರ್ತೈತಿ. ಈ ತರ ಮೋಷನ್ಸ್ ನಾವೇನಂತ ಕರಿತೀವಿ ಪ್ರೊಜೆಕ್ಟೈಲ್ ಮೋಷನ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಆ ತರ ಮೋಷನ್ ಮಾಡ್ತಕ್ಕಂತಹ ಆಬ್ಜೆಕ್ಟ್ ಗೆ ನಾವು ಪ್ರೊಜೆಕ್ಟೈಲ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಜಾವ್ಲಿನ್ ಸ್ಪೇಸ್ ಅಲ್ಲಿ ಹೋಗೋದು ನಾವೇನ್ ಮಾಡ್ತೀವಿ ಕೈ ಬಿಡ್ತೀವಿ, ಗ್ರಾವಿಟಿಯಿಂದ ಕೆಳಗೆ ಬೀಳೋದಕ್ಕೆ. ಹಾಗಾದ್ರೆ ಜಾವ್ಲಿನ್ ಗೆ ನಾವೇನಂತ ಹೆಸರು ಹೇಳ್ತೀವಿ ಪ್ರೊಜೆಕ್ಟೈಲ್ ಅಂತ ನಾವು ಕರಿತೀವಿ. ಅದು ಮಾಡ್ತಕ್ಕಂಥ ಮೋಷನ್ ಗೆ ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ. This is the horizontal surface. Horizontal surface ಅಂತ ಕರಿತೀವಿ. ಸೊ ಅದರಲ್ಲಿ ಒಂದು ಪಾರ್ಟಿಕಲ್ ಅನ್ನ ಈ ಡೈರೆಕ್ಷನ್ಸ್ ನಲ್ಲಿ ಹೋಗುತ್ತೆ ಬಿಡುತ್ತೆ. ಅದರಿಂದ ಇನಿಷಿಯಲ್ ವೆಲಾಸಿಟಿನ ನಾವು u ಅಂತ ತಗೋತೀವಿ. The object is thrown in this direction and this object move like this. ಹಾಗಾದ್ರೆ ಈ ಆಬ್ಜೆಕ್ಟ್ ಏನಾಗ್ತಾ ಇದೆ ಈ ತರ ಮೋಷನ್ ಅನ್ನು ಮಾಡ್ತಾ ಇದೆ. ಇದಕ್ಕೆ ನಾವು ಎಂತ ಮೋಷನ್ ಅಂತ ಕರಿತೀವಿ ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ, ರೈಟ್. ಸೊ ಹಾಗಾದ್ರೆ we have three types of projectile motion. One is oblique projectile motions and another one is horizontal projectile motion and another one is the projectile motion on an inclined plane ಅಂತ ನಾವು ಕರಿತೀವಿ. ಅಂದ್ರೆ ಮೂರು ರೀತಿ ಪ್ರೊಜೆಕ್ಟೈಲ್ ಮೋಷನ್ಸ್ ಅನ್ನು ನಾವು ನೋಡ್ತೀವಿ. ಈ ರೀತಿ ನಾವು ಥ್ರೋ ಮಾಡೋದಕ್ಕೆ ಹಿಂಗೆ ಆಬ್ಲಿಕ್ ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ. ಎರಡನೇದು ಒಂದು ಬಿಲ್ಡಿಂಗ್ ಮೇಲಿಂದ ಹಿಂಗೆ ಹಾರಿಜಾಂಟಲ್ ನಾವು ಹಿಂಗೆ ಹೋಗೋದಿಪ್ಪ ಅಂತ ಹೇಳಿದ್ರೆ ಇದು ಈ ರೀತಿ ಬೀಳುತ್ತೆ ಹೌದಾ. ಇದಕ್ಕೆ ನಾವು ಏನಂತ ಕರಿತೀವಿ ಹಾರಿಜಾಂಟಲ್ ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ. ಮೂರನೇದು ಇನ್ಕ್ಲೈನ್ಡ್ ಪ್ಲೇನ್ ಮೇಲ್ಗಡೆ ನಿಂತು ನಾವೇನಾದ್ರೂ ಹಿಂಗೆ ಹೋಗೋದು ಅಂದ್ರೆ ಗುಡ್ಡ ಇಳಿಜಾರ ಮೆಟ್ಗಟ್ಟಿ ಇರ್ತದಲ್ಲ, ಮೆಟ್ಗಟ್ಟಿ ಮೇಲೆ ನಿಂತು ಮ್ಯಾಲಿಂದ ಹಿಂಗೆ ಹೋಗಿದ್ದ ಗುಡ್ಡ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಏನಾದ್ರು ಥ್ರೋ ಮಾಡಿದ್ರೆ ಇವಕ್ಕೆ ನಾವೇನಂತ ಕರಿತೀವಿ ಇನ್ಕ್ಲೈನ್ಡ್ ಪ್ರೊಜೆಕ್ಟೈಲ್ ಮೋಷನ್ ಆನ್ an inclined plane ಅಂತ ನಾವು ಕರಿತೀವಿ. ಈ ರೀತಿ ಮೂರು ಪ್ರೊಜೆಕ್ಟೈಲ್ ಮೋಷನ್ಸ್ ನಾವು ನೋಡ್ತೀವಿ. ಒಂದು oblique projectile motion and horizontal projectile motion and the projectile motion in an inclined plane ಅಂತ ಈ ರೀತಿ ಇದೆ. ನಿಮಗೆ ಇರೋದಿಲ್ಲಿ oblique projectile motion. Oblique projectile motion ಅಂದ್ರೆ ಒಂದು ಆಂಗಲ್ ದಲ್ಲಿ ಹೋಗಿರೋದು, ರೈಟ್. ಸೊ ಹಾಗಾದ್ರೆ here this is a projectile right, and the motion which is associated with this projectile is called what projectile motion anta namu kariತೀವಿ. Here u stands for what initial velocity of the projectile. Initial
velocity of projectile. So it makes an angle theta with respect to this horizontal surface. This is called angle of projection. Angle of projection. Angle of projection. Next, ಅದು ಯಾವ ದಾರಿ ಹಿಡಿದುಕೊಂಡು ಬಂದಿರ್ತದಲ್ಲ, that is the path followed by the projectile is called trajectory ಅಂತ ನಾವು ಕರೀತೀವಿ. Trajectory. So ಹಾಗಾದ್ರೆ u ಅಂದ್ರೆ ನಾವು ಏನು ಹೇಳ್ತೀವಿ ಇದಕ್ಕೆ? Initial velocity of the projectile and theta is the angle of projection and the path followed by the projectile is called trajectory ಅಂತ ನಾವು ಹೆಸರಿಡ್ತೀವಿ. ನೆನಪಿರಲಿ, trajectory, right? ಡಯಾಗ್ರಾಮ್ ಕೊಡಿ. ಡ್ರಾ ಮಾಡಿದ್ರ? Projectile, it is the body, it is the body, it is the body, it is the body thrown into space, it is the body thrown into space, it is the body thrown into space and thrown into space and allowed to fall, thrown into space and allowed to fall freely under gravity, ಇದಕ್ಕೆ ನಾವು ಎಂತ ಮೋಷನ್ ಅಂತ ಕರಿತೀವಿ? ಪ್ರೊಜೆಕ್ಟೈಲ್ ಮೋಷನ್ ಅಂತ ನಾವು ಕರಿತೀವಿ. ಪ್ರೊಜೆಕ್ಟೈಲ್ ಮೋಷನ್ಸ್, ರೈಟ್? So during these projectile motions, here u stands for initial velocity. Remember, here in these motions the gravity is always acts vertically downwards. ಅಂದ್ರೆ ಭೂಮಿ ಮೇಲೆ ನಾವು ಏನೋ ಹೋದ್ರು ಕೂಡ ಏನು ಮಾಡ್ತಿರ್ತದೆ, ಮತ್ತು ಭೂಮಿ ತನ್ನ ಕಡೆನೇ ಚಿಕ್ಕುತ್ತಿರ್ತದೆ, ಹೌದಾ? ಹಾಗಾದ್ರೆ ಒಂದು ಆಬ್ಜೆಕ್ಟ್ ಅನ್ನು ನಾವು ಥ್ರೋ ಮಾಡಿದ್ವಿ ಅಂದ್ರೆ ಡ್ಯೂ ಟು ಗ್ರಾವಿಟಿ ಇಟ್ ಫಾಲೋ ದಿಸ್ ಪಾತ್. ದಿಸ್ ಇಸ್ ಕಾಲ್ಡ್ ಪ್ರೊಜೆಕ್ಟೈಲ್ ಅಂತ ನಾವು ಕರೀತೀವಿ. ಹಾಗಾದ್ರೆ in this projectile motions the body is making two motions. One is horizontal motion as well as upward and downward motion. ಇಲ್ಲಿಂದ ಏನಾಗ್ತಾ ಇದೆ? ಆಬ್ಜೆಕ್ಟ್ ಮೇಲೆ ಹೋಗ್ತಾ ಇದೆ, ಮ್ಯಾಕ್ಸಿಮಮ್ ಹೈಟ್, ಮತ್ತೆ ಇಲ್ಲಿಂದ ಆಬ್ಜೆಕ್ಟ್ ಕೆಳಗೆ ಬರಾಕತ್ತೈತಿ. ಅಂದ್ರೆ ಅಪ್ವರ್ಡ್ ಮೋಷನ್ ಐತಿ, ಡೌನ್ವರ್ಡ್ ಮೋಷನ್ ಐತಿ. ನೆಕ್ಸ್ಟ್ ಆಬ್ಜೆಕ್ಟ್ ಇಲ್ಲಿದ್ದ ಇಲ್ಲಿಗೂ ಬರಾಕತ್ತೈತಲ್ಲ, ಅಂದ್ರೆ ಹಾರಿಜಾಂಟಲ್ ಮೋಷನ್ ಐತಿ. A projectile motion is example for two-dimensional motion. ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ ಇದು two-dimensional motions ಗೆ ಎಕ್ಸಾಂಪಲ್ ಇದು ಯಾವುದು? projectile motion ಅಂತ ನಾವು ಕರೀತೀವಿ, right? So here we have two motions. So one is vertical motion and another one is horizontal motion. Vertical motion and another one is horizontal motion. ಎಷ್ಟು ಮೋಷನ್ಸ್ ಇದಾವೆ?
motions, ಒಂದು horizontal motion, ಇನ್ನೊಂದು vertical motions. Remember, the gravity works on the vertical motions. Gravity ಯಾವಾಗಲೂ ಎದರ ಮೇಲೆ ವರ್ಕ್ ಮಾಡ್ತಿತ್ತು ಅಂತ ಹೇಳಿದ್ರೆ vertical motions ಮೇಲೆ gravity ಆಕ್ಟ್ ಆಗ್ತಿದೆ. ಹಾಗಾಗಿ ನಾವು ಗುಡ್ಡ ಹತ್ತಬೇಕಂದ್ರೆ ತ್ರಾಸ ಆಕತಿ, ಗುಡ್ಡ ಇಳಿಬೇಕಂದ್ರೆ ಹಗರ ಅನಿಸ್ತದೆ. ಹತ್ತಬೇಕಾದ್ರೆ ಕಲ್ವ ಶಾಖ ಹತ್ತಬೇಕ ಅಂತ ಹೇಳಿ ಮ್ಯಾಕ್ ಮಾಡ್ತೀವಿ, ಇಳಿಬೇಕಾದ್ರೆ ದಬಾಶಿ ಉಳಿ ಬರ್ತೀವಿ, ಹೌದಾ? ರೈಟ್. ಅದು ಹಾರಿಜಾಂಟಲ್ ಹಿಂಗೆ ಅಡ್ಡಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಅಡ್ಡಾಡ್ಬೇಕಾ, ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಅಂತ ಹೇಳ್ತೀವಿ, ಹೇಳೋದಿಲ್ಲ, ಆರಾಮ್ ನಡೆದಾಡ್ತೀವಿ ನಾವು, ಹೌದಾ? ಸೊ ಹಾಗಾದ್ರೆ ಹಾರಿಜಾಂಟಲ್ ಮೋಷನ್ಸ್ ದಲ್ಲಿ ಗ್ರಾವಿಟೇಷನಲ್ ಕಾಂಪೋನೆಂಟ್ ಇರೋದಿಲ್ಲ. ಹಾಗಾಗಿ ಗ್ರಾವಿಟಿ ಹಾರಿಜಾಂಟಲ್ ಮೋಷನ್ಸ್ ಗೆ ಯಾವುದೇ ರೀತಿ ಎಫೆಕ್ಟ್ ಅನ್ನ ಮಾಡೋದಿಲ್ಲ. ಗ್ರಾವಿಟಿ ಯಾವಾಗ ಎಫೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೈತಿ? ವರ್ಟಿಕಲಿ ಅಪ್ವರ್ಡ್, ವರ್ಟಿಕಲಿ ಡೌನ್ವರ್ಡ್ ಮೋಷನ್ಸ್ ಮಾಡಬೇಕಾದ್ರೆ ಗ್ರಾವಿಟಿ ಅದರ ಎಫೆಕ್ಟ್ ಅನ್ನ ತೋರಿಸಕ್ಕೆ ನಿಲ್ತೈತಿ. ಹಾಗಾಗಿ ಓನ್ಲಿ ದ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ಸ್ ಆನ್ ದಿ ವರ್ಟಿಕಲ್ ಮೋಷನ್ಸ್. Gravity acts for which motion? Vertical motion ಅಂತ ನಾವು ಕರೀತೀವಿ. ಸೊ ಅದರಲ್ಲಿ ಈ ಪ್ರೊಜೆಕ್ಟೈಲ್ ಮೋಷನ್ಸ್ ದಲ್ಲಿ ಇದೆಯಲ್ಲ, ಈ ಪ್ರೊಜೆಕ್ಟೈಲ್ ಮೋಷನ್ಸ್ ದಲ್ಲಿ ಇನಿಷಿಯಲ್ ವೆಲಾಸಿಟಿ u ಇದೆ. ಆ ಇನಿಷಿಯಲ್ ವೆಲಾಸಿಟಿನ ನಾವು ಏನು ಮಾಡ್ಕೊತೀವಿ? ಸ್ಪ್ಲಿಟ್ ಮಾಡ್ಕೊತೀವಿ. ಸ್ಪ್ಲಿಟ್ ಮಾಡ್ಕೊಂಡು ಎರಡು ಕಾಂಪೋನೆಂಟ್ ಅನ್ನು ಮಾಡ್ಕೊತೀವಿ. ಅಂದ್ರೆ this is the horizontal surface, right? U stands for initial velocity of the projectile and it makes an angle theta. We resolve this velocity into two components. One is along the horizontal and its magnitude becomes, this is ux along the x-axis is equal to u cos theta. One component ಅನ್ನು ಮಾಡ್ಕೊತೀವಿ ನಾವು ಹಾರಿಜಾಂಟಲ್ ಗೆ. ನೆಕ್ಸ್ಟ್ ಇನ್ನೊಂದಕ್ಕೆ ವರ್ಟಿಕಲ್ ಆಗಿ ಇನ್ನೊಂದು ಕಾಂಪೋನೆಂಟ್ ಮಾಡ್ಕೋತೀವಿ. ದಿಸ್ ಈಸ್ ಅಲಾಂಗ್ y axis is equal to u sin theta ಅಂತ ಹೇಳ್ತೀವಿ, u sin theta. ಹಾಗಾದ್ರೆ u cos theta is horizontal component, horizontal component. ಹಾಗಾದ್ರೆ ಹಾರಿಜಾಂಟಲ್ ಕಾಂಪೋನೆಂಟ್ ಮೇಲ್ಗಡೆ ಗ್ರಾವಿಟಿ ವರ್ಕ್ ಮಾಡೋದಿಲ್ಲ ನೆನಪಲ್ಲಿ. ಹಾಗಾಗಿ ಹಾರಿಜಾಂಟಲ್ ಕಾಂಪೋನೆಂಟ್ ಗೆ ಯಾವ ಅಪೋಸಿಷನ್ ಮಾಡೋದಿಲ್ಲ ಪ್ರೊಜೆಕ್ಟೈಲ್ ಮೋಷನ್ಸ್ ನಲ್ಲಿ. ಅಂದ್ರೆ ಈ ಪ್ರೊಜೆಕ್ಟೈಲ್ ಮೋಷನ್ಸ್ ಅನ್ನು ನಾವು ಸ್ಟಡಿ ಮಾಡಬೇಕಂದ್ರೆ ಈ ರೆಸಿಸ್ಟೆನ್ಸ್, ಏರ್ ರೆಸಿಸ್ಟೆನ್ಸ್, ಫ್ರಿಕ್ಷನಲ್ ಫೋರ್ಸ್ ಯಾವುದು ಇಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಸ್ಟಡಿ ಮಾಡ್ತೀವಿ ನಾವು ನೆನಪಲ್ಲಿ. ಥಿಯರಿನ ಸ್ಟಡಿ ಮಾಡಬೇಕಾದ್ರೆ ಈ ಪ್ರೊಜೆಕ್ಟೈಲ್ ಮೋಷನ್ಸ್ ಏನೇನಿಲ್ಲ, ಫ್ರಿಕ್ಷನಲ್ ಫೋರ್ಸ್, ಏರ್ ರೆಸಿಸ್ಟೆನ್ಸ್ ಇವು ಯಾವುದು ಇಲ್ಲ ಅಂತ ಹೇಳಿ ಅನ್ಕೊಂಡು ನಾವು ಇದನ್ನ ಸ್ಟಡಿ ಮಾಡ್ತೀವಿ ನೆನಪಲ್ಲಿ. ಹಾಗಾಗಿ u cos theta ಏನಿದೆಯಲ್ಲ ಹಾರಿಜಾಂಟಲ್ ಕಾಂಪೋನೆಂಟ್, ಈ ಹಾರಿಜಾಂಟಲ್ ಕಾಂಪೋನೆಂಟ್ ಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. therefore in projectile motion due to this horizontal component the projectile makes uniform motion, uniform motion. ಸೊ ಅಂದ್ರೆ ಗ್ರಾವಿಟಿ ಅಂತ ಆಕ್ಟ್ ಆಗೋದಿಲ್ಲ. ಹಾಗಾಗಿ ಅದರ ಹತ್ರ ಎಷ್ಟು ವೆಲಾಸಿಟಿ ಇರ್ತೈತಲ್ಲ u cos theta ವ್ಯಾಲ್ಯೂ ಅಷ್ಟ ವ್ಯಾಲ್ಯೂದಲ್ಲಿ ನಾವು ಮುಂದೆ ಹಾಕಿರ್ತೀವಿ. ಆಬ್ಜೆಕ್ಟ್ ಇಲ್ಲಿರ ಇರಲಿ, ಆಬ್ಜೆಕ್ಟ್ ಇಲ್ಲಿರ ಇರಲಿ, ಆಬ್ಜೆಕ್ಟ್ ಇಲ್ಲಿರ ಇರಲಿ. ಹಾಗಾಗಿ ಈ ಆಬ್ಜೆಕ್ಟ್ ಇಲ್ಲಿ ಇರ್ತದನ್ನು ಇದರ ಮೇಲೆ ಬೀಳತಕ್ಕಂತಹ ux ವ್ಯಾಲ್ಯೂ, ಇಲ್ಲಿ ಇದ್ರೂ ಬೀಳತಕ್ಕಂತಹ ux ವ್ಯಾಲ್ಯೂ, ಟಾಪ್ ಪಾಯಿಂಟ್ ದಲ್ಲಿ ಹೋದ್ರೂ ಕೂಡ ux ವ್ಯಾಲ್ಯೂ, ನೆಕ್ಸ್ಟ್ ಕೆಳಗೆ ಬರಬೇಕಂದ್ರೂ ಕೂಡ ux ವ್ಯಾಲ್ಯೂ ಏನಿರ್ತೈತಿ ಸೇಮ್ ಆಗಿ ಉಳಿದುಬಿಡುತ್ತೆ, ಅಲ್ಲಿ ಏನು ಚೇಂಜ್ ಆಗೋದಿಲ್ಲ. ಹಾಗಾಗಿ ದ ಹಾರಿಜಾಂಟಲ್ ಮೋಷನ್ ಇಸ್ ಅ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ, ಯೂನಿಫಾರ್ಮ್ ಮೋಷನ್. ಬಟ್ ಇಲ್ಲಿದೆ ನೋಡ್ರಿ, u sin theta is the vertical component ಅಂತ ಕರಿತೀವಿ. So that is u sin theta is equal to what? Vertical component. So ಈಗ ಆಬ್ಜೆಕ್ಟ್ ಮೇಲೆ ಹೊರಟದಪ್ಪ ಅಂತ ಹೇಳಿದ್ರೆ ಅದರ ವೆಲಾಸಿಟಿ ಇದೆ. ಆಬ್ಜೆಕ್ಟ್ ಮೇಲೆ ಹೊರಟಂದ್ರೆ ಇದರ ವೆಲಾಸಿಟಿ ಬರ್ಬರ್ತಾ ಏನಾಗುತ್ತೆ ಹೋಗ್ತೈತಿ, ಕಡಿಮೆ ಆಗ್ತಾ ಹೋಗ್ತೈತಿ. ಹೌದಾ? ಮೇಲೆ ಹೋದ್ಮೇಲೆ ವೆಲಾಸಿಟಿ 0 ಆಗ್ತೈತಿ. ವಾಪಸ್ ಬರಬೇಕಾದ್ರೆ ವೆಲಾಸಿಟಿ ಬರ್ಬರ್ತಾ ಜಾಸ್ತಿ ಆಗ್ತಾ ಹೋಗ್ತೈತಿ.
ಹಾಗಾದ್ರೆ ಈ ವರ್ಟಿಕಲ್ ವೆಲಾಸಿಟಿ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ವರ್ಟಿಕಲ್ ವೆಲಾಸಿಟಿ ಮೇಲೆ ಆಗುವಂತ ಹೋದಾಗ ಇದರ ವೆಲಾಸಿಟಿ ಕಡಿಮೆ ಆಗುವಂತ ಬರ್ತೈತಿ. at this point maximum height uy is equal to 0. ux ಸೇಮ್ ಇರ್ತೈತಿ, ಬಟ್ uy ಏನಾಗ್ಬಿಡ್ತೈತಿ ಇಲ್ಲಿ 0 ಆಗ್ತೈತಿ. ವಾಪಸ್ ಬರ್ಬೇಕಾದ್ರೆ uy starts to increase. ಹಾಗಾಗಿ ಇದನ್ನ ನಾವು ಎಂತ ಮೋಷನ್ ಅಂತ ಕರೀಬಹುದು, accelerated motion ಅಂತ ಕರೀತೀವಿ. ಅಂದ್ರೆ y axis ನಲ್ಲಿ accelerated motion ಇರ್ತೈತಿ, x axis ನಲ್ಲಿ uniform motion ಇರ್ತೈತಿ. ನೆನಪಿಡಿ, this is accelerated motion. ಹಾಗಾಗಿ ಪಾರ್ಟಿಕಲ್ ಪ್ರೊಜೆಕ್ಟೈಲ್ ಮೋಷನ್ಸ್ ಮಾಡಕತ್ತಿತ್ತಂದ್ರೆ ಅದರ ಹತ್ರ ಎರಡು ಮೋಷನ್ಸ್ ಬರ್ತೈತಿ. ಒಂದು ಹಾರಿಜಾಂಟಲ್ ಯೂನಿಫಾರ್ಮ್ ಮೋಷನ್ ಅಂಡ್ ಅನದರ್ ಒನ್ ಇಸ್ ವರ್ಟಿಕಲ್ ಎಕ್ಸಲರೇಟೆಡ್ ಮೋಷನ್ ಅಂತ ಕರೀತೀವಿ. ಆಬ್ಜೆಕ್ಟ್ ಅಪ್ವರ್ಡ್ ಹೋಗಬೇಕಾದ್ರೆ ಇಟ್ ಇಸ್ ನೆಗೆಟಿವ್ ಎಕ್ಸಲರೇಷನ್, ಕೆಳಗಡೆ ಬರಬೇಕಾದ್ರೆ ಪಾಸಿಟಿವ್ ಎಕ್ಸಲರೇಷನ್, ಟಾಪ್ ದಲ್ಲಿ ಇದ್ದಾಗ ಝೀರೋ ಎಕ್ಸಲರೇಷನ್ ಅಂತ ಕರೀತೀವಿ. ರೈಟ್, ಅದನ್ನು ಡ್ರಾ ಮಾಡ್ಕೊಳ್ಳಿ. Next heading, equation of path of a projectile. Equation of path of a projectile. Equation of a path of projectile. ಹಾಗೆ ಈ ಡಯಾಗ್ರಾಮ್ ಡ್ರಾ ಮಾಡೋಣ. Equation of a path of a projectile. So here O is the point of projection ಅಂತ ಕರೀತೀವಿ. Point of projection. Point of projection. U stands for initial velocity of the projectile. Theta is angle of projection, and Ux equal to U cos theta is the horizontal component, and Uy is equal to U sin theta is vertical component. Yes. So here we have two motions. One is uniform motion and another one is accelerated motions. Let's consider uniform motion. The motion of uniform motion. Uniform motion andre ಯಾವ axis x axis. So ಹಾಗಾದ್ರೆ x axis velocity ಏನಿದೆ, ux equal to u cos theta. Right. Let x be the
displacement, let x be the displacement along x axis in a time t seconds, in time t seconds. So here we have the expression of velocity. Velocity is equal to displacement divided by time. ಹಾಗಾದ್ರೆ ಯಾವ axis ತಗೊಂಡಿ ನಾವು ಈಗ x axis ಅಲ್ಲಿ velocity ಏನು ಅಂತ ಬರ್ಕೋತೀವಿ ನಾವು ux ಅಲ್ಲ, ux equal to x upon t. ಹಾಗಾದ್ರೆ ux ಅಂದರೆ ಏನು ಅನ್ಬೋದು ನಾವು u cos theta is equal to x divided by t. ಹಾಗಾದ್ರೆ t is equal to x divided by u cos theta. This is question number 1. Very good. ಯಾವ ಮೋಷನ್ ಅನ್ನು ಕನ್ಸಿಡರ್ ಮಾಡಿದ್ರೆ ಯೂನಿಫಾರ್ಮ್ ಮೋಷನ್ ಅಂದ್ರೆ ಅಲಾಂಗ್ ದ ಎಕ್ಸ್ ಆಕ್ಸಿಸ್. Clear? Next, consider another vertical accelerated motion. Vertical accelerated motions. So ಅಂದ್ರೆ vertically upward motion ಅನ್ನು consider ಮಾಡ್ತಾ ಇದ್ದೀವಿ ಈಗ. ಹಾಗಾದ್ರೆ upward motions ನಲ್ಲಿ velocity vy is equal to ಏನು ತಗೋಬೇಕು u sin theta ಅಂತ ನಾವು ಕರೀತೀವಿ. ಹಾಗಾದ್ರೆ vertically upward motion ಅಂತಂದ್ರೆ s equal to h ಅಂತ ನಾವು ಕರೀತೀವಿ. accelerations ನ ನಾವು -g ಅಂತ ತಗೋತೀವಿ. Vertically upward motions, due to the gravity, what happens, we can observe the negative accelerated motions when the object is moving vertically upwards. Velocity decreases with respect to time. ಅಂದ್ರೆ ಆಬ್ಜೆಕ್ಟ್ ಮೇಲೆ ಇಟ್ಟಾಗ ಅದರ ವೆಲಾಸಿಟಿ ಡಿಕ್ರೀಸ್ ಆಗುತ್ತಾ ಹೋಗ್ತೈತಿ, ಹೌದಾ? ಹಾಗಾಗಿ ಇದನ್ನ ನಾವು ನೆಗೆಟಿವ್ ಆಕ್ಸಲರೇಷನ್ ಅಂತ ಕರೀತೀವಿ, ನೆಗೆಟಿವ್ ಆಕ್ಸಲರೇಷನ್. ಸೊ in this case the expression s equal to ut plus half at square, general expression. ಹಾಗಾದ್ರೆ s ಇದ್ದರೆ ಏನು ಬರೀತೀವಿ ನಾವು h is equal to ಯಾವ ಆಕ್ಸಿಸ್ ಮುಂದೆ ಇದು ಡಿಸ್ಪ್ಲೇಸ್ ಆಗ್ತಾ ಇದೆ, y ಆಕ್ಸಿಸ್ ಮುಂದೆ ಡಿಸ್ಪ್ಲೇಸ್ ಆಗೋದ್ರಿಂದ ಇದನ್ನ y ಅಂತ ಕೂಡ ಬರ್ಕೋಬಹುದು. ಹಾಗಾಗಿ y is equal to u ಇದ್ದಲ್ಲಿ ವೆಲಾಸಿಟಿ ಎಷ್ಟಿದೆ uy time t plus 1/2 a ಇದ್ದಲ್ಲಿ ಇರಬೇಕು minus g into t square. So however this is minus g into t square. Now expression ಬರೀಬಹುದು ನೋಡಿ y is equal to uy ಇದ್ದಲ್ಲಿ ಏನಾಗಬಹುದು ನಾವು u sin theta into t minus 1/2 gt square. ಬರೀಬಹುದಾ? ಹಾಗಾದ್ರೆ here we have the value of t. equation 1 ಇದೆ, ಇದಕ್ಕೆ equation 2 ಅಂತ ಕೊಡು. Substitute the value of time in equation number 2. equation 2 ದೊಳಗಡೆ ನಾವು substitute ಮಾಡಿದ್ರೆ y is equal to u sin theta into t x divided by u cos theta minus 1/2 g. What is the value of t? T square is there. ಹಾಗಾಗಿ ಏನು ಬರೀಬಹುದು ನಾವು x square divided by u square cos square theta ಬರೀಬಹುದಾ? Sorry, u cancel ಆಯ್ತು, sin divided by cos tan theta into x minus ಇದೇನಿದೆಯಲ್ಲ ಇದನ್ನ ನಾವು g divided by 2 u square cos square theta into x square. Let tan theta is equal to
A and g divided by 2u square cos square theta is equal to b. Consider tan theta is equal to a and g divided by 2u square cos square theta is equal to b. ಹಾಗಾದ್ರೆ ಇದನ್ನ equation 3 ಅಂತ ಕೊಡ್ರಿ. equation 3 ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ equation 3 becomes ಏನಂತ ನೋಡ್ರಿ, y is equal to ax minus bx square. So this is the equation of parabola. ಹಾಗಾಗಿ the trajectory of this projectile is a parabola ಅಂತ ನಾವು ಕರೀತೀವಿ. ಅಂದ್ರೆ ಈ ಆಬ್ಜೆಕ್ಟ್ ಅನ್ನ ನಾವು ಹೋಗಿದ್ನಪ್ಪ ಅಂತ ಹೇಳಿದ್ರೆ ಯಾವ ಶೇಪ್ ಅಲ್ಲಿ ಹೋಗ್ತಿತ್ತು, ಪ್ಯಾರಾಬೋಲಿಕ್ ಶೇಪ್ ಅಲ್ಲಿ ಹೋಗ್ತಿತ್ತು. We have a straight line, circle, ellipse, right? Parabola, hyperbola, these are the different shapes. So ಹಾಗಾದ್ರೆ ಈ projectile motions ನಾವು ಜಾವ್ಲಿನ್ ಹೋಗಿಯೋದು, ಗುಂಡು ಹೋಗಿಯೋದು, right? ಇವೆಲ್ಲ ಯಾವ ಶೇಪ್ ಅಲ್ಲಿ ಹೋಗ್ತಾವು? ಪ್ಯಾರಾಬೋಲಿಕ್ ಶೇಪ್ ಅಲ್ಲಿ ಹೋಗ್ತಾವೆ. ನೆನಪಲ್ಲಿ ಮನಿ ಮ್ಯಾಗ ನೀರು ತುಂಬತಪ್ಪ ಅಂದ್ರೆ ಟ್ಯಾಂಕ್ ಮ್ಯಾಗಿಂದ ನೀರು ಹೊರಗೆ ಬೀಳತಲ್ಲ, ಆ ಬೀಳಬೇಕಾದ್ರೆ ಶೇಪ್ ಅನ್ನ ನೋಡ್ರಿ. that shape is parabolic shape ಅಂತ ನಾವು ಕರೀತೀವಿ ನೆನಪಲ್ಲಿ. ಸೊ ಹಾಗಾಗಿ ಪ್ರೊಜೆಕ್ಟೈಲ್ ಮೋಷನ್ಸ್ ಶೇಪ್ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಪ್ಯಾರಾಬೋಲಾ. ಇದನ್ನ ನಾವು ಟ್ರೈಜೆಕ್ಟರಿ ಅಂತ ನಾವು ಕರೀತೀವಿ. ಹಾಗಾದ್ರೆ the trajectory of projectile motion is a parabola. Right? Very good. Parameters. Next concept is parameters of projectile motions. Parameters of projectile motion. List ಮಾಡ್ಕೊಂತಾ ಹೋಗ್ಲಿಲ್ಲ parameters. Parameters of projectile motion. First one is time of flight. Time of flight. ಅದನ್ನು ನಾವು ಕ್ಯಾಪಿಟಲ್ T ಇಂದ ರಿಪ್ರೆಸೆಂಟ್ ಮಾಡ್ತೀವಿ. Time of flight. Capital T. ಎರಡನೇದು maximum height. Time of flight, maximum height, ಅದನ್ನ ನಾವು h ಇಂದ ರಿಪ್ರೆಸೆಂಟ್ ಮಾಡ್ತೀವಿ ನೆನಪಲ್ಲಿ. ನೆಕ್ಸ್ಟ್ ಹಾರಿಜಾಂಟಲ್ ರೇಂಜ್. ಮೂರನೇದು ಹಾರಿಜಾಂಟಲ್ ರೇಂಜ್. ಪ್ರೊಜೆಕ್ಟೈಲ್ ಅಲ್ಲಿ ಯೂಸ್ ಮಾಡತಕ್ಕಂತಹ ಪ್ಯಾರಾಮೀಟರ್ಸ್ ಇವು. ಒಂದನೇದು ಯಾವುದು? time of flight. Time of flight is simply put what? That is the time taken by the projectile to reach the same level. ಇದೇ horizontal level ಇದೆಯಲ್ಲ, ಇಲ್ಲಿಂದ ಬಿಟ್ಟ ತಕ್ಷಣ ವಾಪಸ್ ಅದೇ ಲೆವೆಲ್ ಬರಬೇಕು ಅಂತ ಹೇಳಿದ್ರೆ ರೈಟ್ ಎಷ್ಟು ಟೈಮ್ ತಗೊಳ್ತೈತಿ? that is the time of flight. Next maximum height, that is the maximum height from the horizontal to the top of the projectile motion. maximum height ಈ ಪಾಯಿಂಟ್ ಅಂತ ಹೇಳ್ತೀವಿ ನಾವು, ಹೌದಾ? ಅರ್ತ್ ಇಂದ ಮ್ಯಾಕ್ಸಿಮಮ್ ಹೈಟ್ ಎಷ್ಟು ದೂರ ಅಂತ ಎಷ್ಟು ದೂರ ಹೋಗುತ್ತೆ. ಹಾಗಾದ್ರೆ ಈ ವರ್ಟಿಕಲ್ ಡಿಸ್ಟೆನ್ಸ್ ಅನ್ನು ನಾವು ಏನಂತ ಕರೀತೀವಿ? ಮ್ಯಾಕ್ಸಿಮಮ್ ಹೈಟ್ ಅಂತ ಕರೀತೀವಿ. ನೆಕ್ಸ್ಟ್ ಮೂರನೇದು ರೇಂಜ್ ಅಂತ ಕರೀತೀವಿ. ಹಾರಿಜಾಂಟಲ್ ರೇಂಜ್ ಅಂದ್ರೆ ಅದರ ಇನಿಷಿಯಲ್ ಪಾಯಿಂಟ್ ಇಂದ ಹಾರಿಜಾಂಟಲ್ ಎಷ್ಟು ಡಿಸ್ಟೆನ್ಸ್ ಹೋಯ್ತಲ್ಲ ಅದಕ್ಕೆ ನಾವು ರೇಂಜ್ ಅಂತ ಕರೀತೀವಿ. ಹಾರಿಜಾಂಟಲ್ ರೇಂಜ್. ಅದಕ್ಕೆ ಫಸ್ಟ್ ಒನ್ ಟೈಮ್ ಆಫ್ ಫ್ಲೈಟ್ ಅಂತ ಹಾಕೋರಿ. ಇಲ್ಲಿ ಟೈಮ್ ಆಫ್ ಫ್ಲೈಟ್ ಮತ್ತು ಮ್ಯಾಕ್ಸಿಮಮ್ ಹೈಟ್ ಅನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ವಿ ಕನ್ಸಿಡರ್ ವರ್ಟಿಕಲ್ ಮೋಷನ್. We should consider vertical motions to calculate time of flight and maximum height. So ಹಾಗಾದ್ರೆ maximum height ಮತ್ತು time of flight ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ vertical motion ಅನ್ನು ತಗೋತೀವಿ. ರೇಂಜ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ horizontal motion ಅನ್ನು ಕನ್ಸಿಡರ್ ಮಾಡಬೇಕು. ನೆನಪಲ್ಲಿ ಮೂರು ಪ್ಯಾರಾಮೀಟರ್ಸ್ ಇದಾವೆ ನಮಗೆ: time of flight, maximum height, horizontal range. ಟೈಮ್ ಮತ್ತು ಹೈಟ್ ಅನ್ನು ಕ್ಯಾಲ್ಕುಲೇಟ್
ಮಾಡಬೇಕಂದ್ರೆ ವರ್ಟಿಕಲಿ ಅಪ್ವರ್ಡ್ ಮೋಷನ್ ಅನ್ನು ಕನ್ಸಿಡರ್ ಮಾಡ್ತೀವಿ. ರೇಂಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಹಾರಿಜಾಂಟಲ್ ಕಾಂಪೋನೆಂಟ್ ಅನ್ನು ಯೂಸ್ ಮಾಡ್ತೀವಿ. ಕ್ಲಿಯರ್? ಅದರ ಫಸ್ಟ್ ಟೈಮ್ ಆಫ್ ಫ್ಲೈಟ್. ಟೈಮ್ ಆಫ್ ಫ್ಲೈಟ್ ಹಾಗೆ ಜಸ್ಟ್ ಈ ಡಯಾಗ್ರಾಮ್ ಈ ರೀತಿ ಡಯಾಗ್ರಾಮ್ ಬರಬೇಕಾ. ಇನಿಷಿಯಲ್ ವೆಲಾಸಿಟಿ y component, x component and theta. Time of flight. Capital T ಇಂದ represent ಮಾಡ್ತೀವಿ. It is the time taken by the diagram. It is the time taken by the projectile. It is the time taken. It is the time taken by the projectile to reach the same level. It is the time taken by the projectile to reach the same level of projection. The vertical upward motion, initial velocity of the particle projectile along the y-axis, that is uy is equal to u sin theta, initial velocity. At the top point, the final velocity vy is equal to 0 la ಮೇಲೆ ಬೀಳ್ತದೆ. Initial velocity is u sin theta. Final velocity is 0. A is equal to minus g. Bariboda? Right. However, here u stands for initial velocity of the projectile. Next, theta is angle of projection, and u cos theta is the horizontal component, and u sin theta is vertical component. Let t be the time of flight. T be the time of flight. We have the expression of final velocity is equal to initial velocity plus at. General expression ಇದೆ. ಹಾಗಾದ್ರೆ ಇದನ್ನ ಈ ಸಿಚುವೇಶನ್ಸ್ ಗೆ ಅಪ್ಲೈ ಮಾಡಿದ್ರೆ vy is equal to uy plus minus g into t. Here t stands for what? Time of ascent. So ಹಾಗಾಗಿ t is equal to capital T divided by 2. ಮ್ಯಾಲ ಹೋಗಿ ಕೆಳಗೆ ಬಂದ್ರೆ ಟೈಮ್ ಪೀರಿಯಡ್ ಅಂತ ನಾವು ಕರೀತೀವಿ, ನೆನಪಿಡಿ. ರೈಟ್? ಹಾಗಾಗಿ ವರ್ಟಿಕಲಿ ಅಪ್ವರ್ಡ್ ಮೋಷನ್ ಹೋಗಕತ್ತಿದ್ರೆ ಸ್ಮಾಲ್ t equal to ಏನು ಬರೀಬಹುದು ನಾವು? capital T divided by 2 ಅಂತ ಹೇಳ್ಬೋದು. ಅಂದ್ರೆ ಈ ಪ್ರೊಜೆಕ್ಟೈಲ್ ಈಗ ಮ್ಯಾಲ ಹೋಗಿ ಕೆಳಗೆ ಬಂತಂದ್ರೆ ಎಷ್ಟು ಟೈಮ್ ತಗೋತೈತಿ? t ಟೈಮ್ ತಗೋತೈತಿ. ಹಾಗಾದ್ರೆ ಮ್ಯಾಲ ಹೋಗಕ್ಕೆ ಎಷ್ಟು? ಅರ್ಧ ಟೈಮ್ ತಗೋತೈತಿ. Right, values na substitute ಮಾಡ್ರಿ. Final velocity 0, initial velocity u sin theta minus g t divided by 2. ಹಾಗಾದ್ರೆ ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ gt divided by 2 is equal to u sin theta. ಹಾಗಾದ್ರೆ 2 ಈ ಕಡೆ ಶಿಫ್ಟ್ ಮಾಡ್ರಿ, g ಈ ಕಡೆ ಶಿಫ್ಟ್ ಮಾಡಿದ್ರೆ t is equal to 2u sin theta divided by g ಎಂಬುದು. This is what time of flight. ಅಂದ್ರೆ ಈ ಪ್ರೊಜೆಕ್ಟೈಲ್ ಈ a ಪಾಯಿಂಟ್ ಅನ್ನ ಬಿಟ್ಟ ತಕ್ಷಣ
ಈ ಸ್ಪೇಸ್ ದಲ್ಲಿ ಎಷ್ಟು ಟೈಮ್ ನ ಸ್ಪೆಂಡ್ ಮಾಡಿ ಮತ್ತು ಈ ಎ ಪಾಯಿಂಟ್ ಲೆವೆಲ್ ಆಗಿರತಕ್ಕಂತಹ ಇನ್ನೊಂದು ಪಾಯಿಂಟ್ ಬಂದ್ಬಿಡ್ಬೇಕಂದ್ರೆ ಸೇಮ್ ಲೆವೆಲ್ ಅಲ್ಲ, ಎ ಮತ್ತು ಬಿ ಎರಡು ಸೇಮ್ ಲೆವೆಲ್ ಇದ್ದಾವೆ. ಹಾಗಾದ್ರೆ ಸೇಮ್ ಲೆವೆಲ್ ಬರಬೇಕಾದ್ರೆ ಎಷ್ಟು ಟೈಮ್ ತಗೋತಿದ್ದಿಲ್ಲ ಇದನ್ನ ನಾವೇನಂತ ಕರಿತೀವಿ, ಟೈಮ್ ಆಫ್ ಫ್ಲೈಟ್ ಅಂತ ನಾವು ಕರಿತೀವಿ. ದ ಯೂನಿಟ್ ಈಸ್ ಸೆಕೆಂಡ್, ಟೈಮ್ ಆಫ್ ಫ್ಲೈಟ್, ರೈಟ್? ಸೊ ಹಾಗಾದ್ರೆ ಸಿ ಈ 2 ನ ಈ ಕಡೆ ನಾವು ಶಿಫ್ಟ್ ಮಾಡಿದ್ವಿಪ್ಪ ಅಂತ ಹೇಳಿದ್ರೆ ದಟ್ ಇಸ್ t ಡಿವೈಡೆಡ್ ಬೈ ಏನಾಗ್ತೈತಿ, t by 2 is equal to u sin theta divided by g. ಹಾಗಾದ್ರೆ this is nothing but what, this is the time of ascent. ಇಲ್ಲಿಂದ ಇಲ್ಲಿ ಮಟ್ಟ ಹೋಗಕ್ಕಷ್ಟೇ. ಮೇಲ್ಗಡೆ upward motions ಗೆ ಎಷ್ಟು ಟೈಮ್ ತಗೋತೈತೆ, ಅದು t by 2 ಟೈಮ್ ತಗೋತೈತಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ಎಷ್ಟು ಟೈಮ್ ತಗೋತೈತೆ, ಅದು t by 2 ತಗೋತೈತಿ. ಹಾಗಾದ್ರೆ ಟೋಟಲ್ ಟೈಮ್ t by 2 plus 2 by 2 is nothing but what, t ಅಲ್ಲ. ಇದು ಕಂಪ್ಲೀಟ್ ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಟೈಮ್. ಈ ಈಕ್ವೇಶನ್ ಜಸ್ಟ್ ಅಪ್ವರ್ಡ್ ಹೋಗಕ್ಕೆ ತಗೊಂಡಂತಹ ಟೈಮ್, ಕೆಳಗೆ ಬರಕಲ್ಲ. ಜಸ್ಟ್ ಮೇಲ್ ಹೋಗಕ್ಕೆ ಇರಬಹುದು ಅಥವಾ ಕೆಳಗೆ ಬರಕ್ಕೆ. ಒನ್ ಸೈಡ್ ಆಫ್ ದ ಟೈಮ್ ಇಸ್ ಟು u sin theta divided by g. ಹಾಗಾದ್ರೆ ಈ ಈಕ್ವೇಶನ್ಸ್ ತಗೊಂಡೆ ಈಗ the value of g is 9.8 meter per second square. This is fixed. ಹೌದಾ? 2 is the number and u is the initial velocity and theta is what, angle of projection ಅಂತ ಕರೀತೀವಿ. ಹಾಗಾದ್ರೆ sin ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು, +1. ಹೌದಾ? +1 ಆಗಬೇಕಂದ್ರೆ theta ವ್ಯಾಲ್ಯೂ ಎಷ್ಟು ಇರಬೇಕು, if theta equal to 90 degree then sin 90 value is 1. That is the maximum value ಅಲ್ಲ. sin ದ maximum value is +1. +1 ನ ವ್ಯಾಲ್ಯೂ ಆಗಬೇಕಂದ್ರೆ theta ಎಷ್ಟು ಇರಬೇಕು, 90 degree. theta 90 degree ಅಂತ ಹೇಳಿದ್ರೆ ಆಬ್ಜೆಕ್ಟ್ ಹಾರಿಜಾಂಟಲ್ ನಿಂದ ವರ್ಟಿಕಲಿ ಅಪ್ವರ್ಡ್ ಹೋಗಬೇಕಲ್ಲ. ಅವಾಗ theta ಏನಾಗ್ತೈತಿ, ಹಾರಿಜಾಂಟಲ್ ಇದ್ರ ಮಧ್ಯೆ ಆಂಗಲ್ ಎಷ್ಟು ಬರ್ತೈತಿ, 90 ಡಿಗ್ರಿ. ಅಂದ್ರೆ ಆಬ್ಜೆಕ್ಟ್ ಅನ್ನ ನಾವು ಹಿಂಗ್ ಮಾಡಿ ಹಿಂಗ್ ಹೋಗುದು ಬಂದ್ರೆ theta is equal to 90 ಡಿಗ್ರಿ ಆಗ್ತೈತಿ. ಅವಾಗ ಇದು ಕೂಡ ಫಿಕ್ಸ್ ಆಯ್ತು. g ವ್ಯಾಲ್ಯೂ ಫಿಕ್ಸ್, theta ವ್ಯಾಲ್ಯೂ ಫಿಕ್ಸ್, 2 is the number. ಹಾಗಾದ್ರೆ ಟೈಮ್ ಆಫ್ ಫ್ಲೈಟ್ is directly proportional to u ಅನ್ಬೋದಾ? g ವ್ಯಾಲ್ಯೂ ಕಾನ್ಸ್ಟಂಟ್ ಆಯ್ತು. ನಾನು ಈಗ ಏನಿದೆಲ್ಲ ಇದನ್ನ ನಾನು ಏನು ಮಾಡ್ತೀನಿ, ಈ ರೀತಿ ಹಿಂಗ್ ಹೋಗಿದ್ದೀನಿ ವರ್ಟಿಕಲ್ ಮೋಷನ್. ಹಾಗಾದ್ರೆ ವರ್ಟಿಕಲಿ ಅಪ್ವರ್ಡ್ ಮೋಷನ್ಸ್ ದಲ್ಲಿ theta is equal to 90 ಡಿಗ್ರಿ. theta ನು ಕಾನ್ಸ್ಟಂಟ್ ಆಯ್ತು, g ವ್ಯಾಲ್ಯೂ ಕಾನ್ಸ್ಟಂಟ್ ಆಯ್ತು, 2 is the number. ಹಾಗಾದ್ರೆ the time of flight is depends on what, initial velocity. ನಾ initial velocity ಕಡಿಮೆ ಕೊಟ್ರೆ ಇದರ ಟೈಮ್ ಆಫ್ ಫ್ಲೈಟ್ ಕಡಿಮೆ ಇರ್ತದೆ. ನೋಡುದು ವಾಪಸ್ ಮಾಡಿ, ಇನಿಷಿಯಲ್ ವೆಲಾಸಿಟಿ ಕಡಿಮೆ ಇರ್ತದೆ, ಇನಿಷಿಯಲ್ ವೆಲಾಸಿಟಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಟೈಮ್ ಆಫ್ ಫ್ಲೈಟ್ ಜಾಸ್ತಿ. ಈಗ ಇನ್ನೂ ಜಾಸ್ತಿ ಮಾಡ್ತೀನಿ ನಾನು ಇನಿಷಿಯಲ್ ವೆಲಾಸಿಟಿ, ಟೈಮ್ ಆಫ್ ಫ್ಲೈಟ್ ಏನಾಯ್ತು, ಇನ್ನೂ ಜಾಸ್ತಿ ಆಯ್ತು ನೆನಪಲ್ಲಿ. ಹಾಗಾದ್ರೆ the time of flight is depends on its initial velocity. ಹೌದಾ? ಇದನ್ನ 90 ಡಿಗ್ರಿ. ಇನ್ ಸಪೋಸ್ ಒಂದು ವೇಳೆ ನಾವು 90 ಡಿಗ್ರಿ ಬಿಟ್ಟು ಬೇರೆ ಡಿಗ್ರಿ ನಾವು ಆಂಗಲ್ಸ್ ನ ಮಾಡಿದ್ರೆ ಸೈನ್ ದ ವ್ಯಾಲ್ಯೂ ಮ್ಯಾಕ್ಸಿಮಮ್ ಸಿಗೋಂಗಿಲ್ಲ ನಮಗೆ. ಅವಾಗ ಏನಾಯಿದ್ರು ನಾವು ನಮ್ಮ ಇನಿಷಿಯಲ್ ವೆಲಾಸಿಟಿನ ಇನ್ಕ್ರೀಸ್ ಮಾಡ್ಬೇಕು. ಥೀಟಾ ವ್ಯಾಲ್ಯೂ ಬೇರೆ ಇತ್ತಪ್ಪ ಅಂತ ಹೇಳಿದ್ರೆ ಸೈನ್ ಅಂತ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗೋಂಗಿಲ್ಲ. ಅವಾಗ ನಾವು ಇನಿಷಿಯಲ್ ವೆಲಾಸಿಟಿ ವೇರಿ ಮಾಡೋದ್ರಿಂದ ಮಾತ್ರ ಟೈಮ್ ಆಫ್ ಫ್ಲೈಟ್ ಅನ್ನು ನಾವು ಚೇಂಜ್ ಮಾಡಲಾಗ್ತೈತಿ. ಪಾಯಿಂಟ್ ಕ್ಲಿಯರ್? ರೈಟ್. ಇದಿಷ್ಟು ಬರ್ತದೆ ಟೈಮ್ ಆಫ್ ಫ್ಲೈಟ್. So this is the expression of time of flight, and this is the expression of time of ascent, time of descent. ಅಂದ್ರೆ ಮೇಲೆ ಹೋಗಬೇಕಾದ್ರೆ ಎಷ್ಟು ಟೈಮ್ ತಗೋತೈತಿ, ಎಷ್ಟು ಕೆಳಗೆ ಬರಬೇಕಾದ್ರೂ ಎಷ್ಟು ಟೈಮ್ ತಗೋತೈತಿ, ಇದ ಎಕ್ಸ್ಪ್ರೆಷನ್ಸ್ ಅನ್ನು ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಎರಡನೇದು ಪ್ಯಾರಾಮೀಟರ್ ಮ್ಯಾಕ್ಸಿಮಮ್ ಹೈಟ್. Maximum height
H max. So ಹಾಗಾದ್ರೆ H max ಕೂಡ ನಾವು ಸೇಮ್ ಇದೇ ಸಿಚುವೇಶನ್ಸ್ ನಾವು ತಗೋತೀವಿ vertically upward motion. ಹಾಗಾದ್ರೆ here we use the equation v square is equal to u square plus 2as. ಹಾಗಾದ್ರೆ s is nothing but what? h ಅಲ್ಲ ಇಲ್ಲಿ. s ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವು ಏನು ಹೇಳ್ತೀವಿ ಹೈಟ್ ಅಂತ ಕರೀತೀವಿ. ಹಾಗಾದ್ರೆ ಪ್ಯಾರಾಮೀಟರ್ಸ್ ಅಲ್ಲಿ ಅಪ್ಲೈ ಮಾಡಿ this is vy square is equal to uy square plus 2 a ಇದರಲ್ಲಿ ಹಾಕಬೇಕು minus g s ಇದಲ್ಲೇ h ಇದರ ವ್ಯಾಲ್ಯೂ 0. ಹಾಗಾದ್ರೆ uy ವ್ಯಾಲ್ಯೂ u square sin square theta minus 2gh. ಹಾಗಾದ್ರೆ 2gh ನ ಕಡೆ ಶಿಫ್ಟ್ ಮಾಡಿ plus 2gh is equal to u square sin square theta divided by h ನ ಕಡೆ ಶಿಫ್ಟ್ ಮಾಡಿ ಏನು 2g ಕಡೆ ಶಿಫ್ಟ್ ಮಾಡಿದ್ರೆ we get u square sin square theta divided by 2g. This is the expression of what? Maximum height. ಜಾಸ್ತಿ ಹೈಟ್ ಹೋಗಬೇಕಪ್ಪ ಅಂತ ಹೇಳಿದ್ರೆ ರೈಟ್ ಏನ್ ಮಾಡಬೇಕು ನಾವು ಇಲ್ಲಿ 2 is a constant, g value is 2. The value of g is 9.8 meter per second square. ಅಂದ್ರೆ 2 is the number, g is a constant. ಇವೆರಡು ಕಾನ್ಸ್ಟೆಂಟ್ ಆಗಿದ್ರೆ ಇಲ್ಲಿ theta is equal to 90 degree ಹಾಕಿದ್ರೆ sin 90 value 1 square is 1. ಸೊ ಹಾಗಾದ್ರೆ ಇದು ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿದ್ರೆ ಏನನ್ನ ಜಾಸ್ತಿ ಮಾಡಬೇಕು ನಾವು initial velocity of the projectile. If we increase the initial velocity of the projectile, the height will be maximum. ನಾವು ಹಿಂಗೆ ಹೋಗಿತೀವಲ್ಲ ಕ್ರಿಕೆಟ್ದಾಗ ಬಾಲ್ ಹೋಗಿಬೇಕಲ್ಲ, ಹೋಗಿಬೇಕಾದಾಗ ನಾವೇನಾದ್ರೂ ವೆಲಾಸಿಟಿ ಕಡಿಮೆ ಹೋಗಬೇಕಂದ್ರೆ ಇಲ್ಲ ನಮ್ಮ ಮುಂದೆ ಬರ್ತದೆ ಬೌಂಡ್ರಿ ಅಂತ ಇದ್ದಿದ್ದ ಬಾಲ್ ಎಲ್ಲ ನಾವು ಕೀಪರ್ ಕಡೆ ಹೋಗಿಬೇಕು ಅಂತ ಹೇಳಿದ್ರೆ ವೆಲಾಸಿಟಿ ಏನ್ ಮಾಡ್ಬೇಕು ನಾವು ಜಾಸ್ತಿ ಮಾಡಬೇಕು ನೆನಪಿರಲಿ ರೈಟ್. ಸೊ ಅಂದಾಗ ಏನಾಗ್ತೈತೆ ಅದು ಹಾರಿಜಾಂಟಲ್ ಮ್ಯಾಕ್ಸಿಮಮ್ ಹೈಟ್ ಪ್ರೊಜೆಕ್ಟರ್ ಮಿಷನ್ಸ್ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗ್ತೈತೆ. theta is equal to 90 degree ಅಂತ ಹೇಳಿದ್ರೆ so the conditions if theta equal to 90 degree, theta is equal to 90 degree ಆಯ್ತಂದ್ರೆ sin 90 is equal to 1 square is 1. so ಹಾಗಾಗಿ ಈ ವ್ಯಾಲ್ಯೂ 1 ಆಯ್ತಂದ್ರೆ that is maximum height. the expression ಅನ್ನು ನಾವು ಏನು ಬರೆಯಬಹುದು u square divided by 2g. ಇದು ಯಾವಾಗ ಆಬ್ಜೆಕ್ಟ್ ಹಿಂಗೆ ವರ್ಟಿಕಲಿ ಮೇಲೆ ಹೋದಾಗ ವರ್ಟಿಕಲಿ ಮೇಲೆ ಜಾಸ್ತಿ ಹೋಗಬೇಕಪ್ಪ ಅಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿನ ನಾವು ಜಾಸ್ತಿ ಮಾಡ್ತೀವಿ ನೆನಪಲ್ಲಿ. ಅದರಿಂದ ಇನಿಷಿಯಲ್ ವೆಲಾಸಿಟಿ ಜಾಸ್ತಿ ಮಾಡೋದ್ರಿಂದ ಟೈಮ್ ಆಫ್ ಫ್ಲೈಟ್ ಜಾಸ್ತಿ ಆಗ್ತೈತಿ, ಹಂಗ ಹೈಟ್ ಕೂಡ ಏನಾಗೈತಿ ಜಾಸ್ತಿ ಆಗ್ತೈತಿ. ಒಂದು ಬರೆದ ಅದರ ಕೆಳಗಡೆ ಏನು ಬರೀರಿ ಇಟ್ ಈಸ್ ದ ಮ್ಯಾಕ್ಸಿಮಮ್ ವರ್ಟಿಕಲ್ ಡಿಸ್ಟೆನ್ಸ್ ಎಕ್ಸ್ಪ್ರೆಷನ್ ಬರೋದ it is the maximum vertical distance it is the maximum vertical distance traveled by the projectile. It is the maximum vertical distance traveled by the projectile from the point of projection.
ಪಾಯಿಂಟ್ ಆಫ್ ಪ್ರೊಜೆಕ್ಷನ್. ಗೊತ್ತಾ? ನೆಕ್ಸ್ಟ್ ಮೂರನೇ ಪ್ಯಾರಾಮೀಟರ್ ಯಾವುದು? The third parameter is horizontal range ಅಂತ ನಾವು ಕರೀತೀವಿ. ಸೊ ಅದನ್ನ ರೇಂಜ್ ಅಂತ ಹೇಳ್ತೀವಿ, ಕ್ಯಾಪಿಟಲ್ ಆರ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ ರೇಂಜ್. ಸೊ ರೇಂಜ್ ಅನ್ನು ನಾವು ಹೇಳಬೇಕಂದ್ರೆ this is the horizontal distance ಅಂತ ನಾವು ಕರೀತೀವಿ. maximum horizontal distance during this projectile motion is called what? range. ಹಾಗಾದ್ರೆ ಹಾರಿಜಾಂಟಲ್ ಮೋಷನ್ ಮಾಡಬೇಕಂದ್ರೆ ಆಬ್ಜೆಕ್ಟ್ ಹತ್ರ ಯಾವ ವೆಲಾಸಿಟಿನ ನಾವು ಕನ್ಸಿಡರ್ ಮಾಡ್ಕೊತೀವಿ? ux is equal to u cos ಥೀಟಾ ಅಂತ ನಾವು ತಗೋತೀವಿ. ಹಾಗಾದ್ರೆ ಇಲ್ಲಿಂದ ಇನ್ನೊಂದು ಪಾಯಿಂಟಿಗೆ ಬರಬೇಕಂದ್ರೆ ಎಷ್ಟು ಟೈಮ್ ತಗೋತಾ ಇದೆ? that is t. t is equal to capital T, time of flight. ನೆಕ್ಸ್ಟ್ ಯಾವ ಎಕ್ಸಸ್ ಮುಂದೆ ಡಿಸ್ಪ್ಲೇಸ್ ಆಗ್ತಾ ಇದೆ? ಅದು x axis ಮುಂದೆ ಡಿಸ್ಪ್ಲೇಸ್ ಆಗ್ತಾ ಇದೆ. ಹಾಗಾದ್ರೆ x is the displacement of that projectile along the x axis. We have the expression of velocity v is equal to displacement divided by time. ಹಾಗಾದ್ರೆ velocity ಏನು ತಗೋತೀವಿ ನಾವು? ux is equal to displacement is x. ಈ ಡಿಸ್ಪ್ಲೇಸ್ಮೆಂಟ್ ಗೆ ನಾವು ಏನಂತ ಕರೀತಾ ಇದೀವಿ? ರೇಂಜ್ ಅಂತ ಕರೀತಾ ಇದೀವಿ. horizontal displacement r divided by time of flight. ux ಇದರಲ್ಲಿ ಏನು ಬರೀಬಹುದು ನಾವು? u cos theta is equal to r divided by t. ಹಾಗಾದ್ರೆ r is equal to ಏನು ಬರೀಬಹುದು? u cos theta into time of flight. ಹಾಗಾದ್ರೆ ನಮಗೆ ಟೈಮ್ ಆಫ್ ಫ್ಲೈಟ್ ಅದ ಎಕ್ಸ್ಪ್ರೆಷನ್ ಗೊತ್ತಿದೆಯಲ್ಲ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ u cos theta into time of flight is u into u square, right? 2 sin theta cos theta, 2 sin theta cos theta divided by g. ಹಾಗಾದ್ರೆ this is equal to u square 2 sin theta cos theta is nothing but what? Sin 2 theta divided by g. Trigonometric formula is 2 sin theta cos theta is equal to 2 sin 2 theta ಅಂತ ನಾವು ಹೇಳಿದ್ವಿ. ಹಾಗಾದ್ರೆ this is the expression of what? Horizontal range. Range is the expression. ಬರಲ್ಲ ಸರಿ. ಹಾಗಾದ್ರೆ ರೇಂಜ್ ಜಾಸ್ತಿ ಆಗಬೇಕಂದ್ರೆ ಮ್ಯಾಕ್ಸಿಮಮ್ ರೇಂಜ್ ಯಾವಾಗ ಬರ್ತಿತ್ತು? ದ ಆರ್ ಈಸ್ ಮ್ಯಾಕ್ಸಿಮಮ್, ದ ರೇಂಜ್ ಈಸ್ ಮ್ಯಾಕ್ಸಿಮಮ್ when sin 2 theta is equal to 1. ಹಾಗಾದ್ರೆ sin 2 theta is equal to 1 ಬರಬೇಕಂದ್ರೆ what should be the value of theta? ಇವೆರಡು 2 theta is equal to 90 degree ಆಗಬೇಕು. 2 theta is equal to 90 degree ಆಗಬೇಕಂದ್ರೆ theta value ಎಷ್ಟು 45 ಡಿಗ್ರಿ ಆಗಬೇಕು. ಹಾಗಾದ್ರೆ 2 into 45 ಮಾಡಿದ್ರೆ ನಮಗೆ ವ್ಯಾಲ್ಯೂ ಎಷ್ಟು ಬರುತ್ತೆ? 1 ಬರ್ತದೆ. ಹಾಗಾಗಿ ಜಾವ್ಲಿನ ಗುಂಡೆಷ್ಟ ಹೋಗಬೇಕಂದ್ರೆ ಅವರು ಎರಡು ಕೈ ಮಧ್ಯೆ ಹಿಂಗೆ ಬರ್ತದೆ. ಅಬ್ಸರ್ವ್ ಮಾಡಿದ ಹಾರಿಜಾಂಟಲ್ ಸರ್ಫೇಸ್ ಈ ಕೈ ಗುಂಡೆಷ್ಟ ಹಿಂಗೆ ಹೋಗಬೇಕಂದ್ರೆ ಹಿಂಗೆ ಹೋಗಿರ್ತಾರೆ, ಹಿಂಗೆ ಹೋಗಂಗಿಲ್ಲ ಅಂದ್ರೆ ಹಿಂಗೆ ಹೋಗಿ ನೋಡ್ಕೊಂತ ನಿಲ್ತಾನೆ.
ತೆಗಿಬೇಕಾದ್ರೆ ಎರಡು ಕೈ ಬಂದ ಆಂಗಲ್ ಎಷ್ಟು 45 ಡಿಗ್ರಿ. ಜಾವ್ಲಿನ್ ತೆಗಿಬೇಕಂದ್ರೂ ಕೂಡ ಹಿಂಗೆ ಮಾಡಿ ಹೋಗಿತ್ತ. ಅಬ್ಸರ್ವ್ ಮಾಡಿರ ಶಾರ್ಟ್ ಪುಟ್ ತೆಗಿಬೇಕಂದ್ರೂ ಕೂಡ ಆಂಗಲ್ಸ್ ಹೋಗಿತ್ತ. ಎಷ್ಟು ಇರ್ತೈತಿ 45 ಡಿಗ್ರಿ. ಅಂದ್ರೆ 45 ಡಿಗ್ರಿ ಮಾಡಿದ್ರಪ್ಪ ಅಂದ್ರೆ this becomes sin 2 theta becomes 1, that is the maximum value of sin. ಹಾಗಾದ್ರೆ ಇದರೊಳಗಡೆ 2 theta ಫಿಕ್ಸ್ ಆಯ್ತು, g ಫಿಕ್ಸ್ ಆಯ್ತು. ಹಾಗಾದ್ರೆ r is proportional to u square ಅಲ್ಲ. ನೀವು ಅಬ್ಸರ್ವ್ ಮಾಡಿ ಹಾಗೆ ಲಾಂಗ್ ಜಂಪ್ ಮಾಡಬೇಕಂದ್ರೂ ಕೂಡ ಅವ್ರು ಬಂದು ಜಿಗಿಬೇಕಾದ್ರೆ 45 ಆಂಗಲ್ ಮೇಲೆ ಜಿಗಿತಾರೆ ನೆನಪಲ್ಲಿ. ಸಮೀಪ ಬಂದಾಗ ಅವರು ವೆಲಾಸಿಟಿ ಜಾಸ್ತಿ ಮಾಡ್ಕೋತಾರೆ. ಅಬ್ಸರ್ವ್ ಮಾಡಿರ ಲಾಂಗ್ ಜಂಪ್ ಮಾಡಬೇಕಪ್ಪ ಅಂದ್ರೆ ಅದ ಪಿಟ್ ಇರ್ತೈತಲ್ಲ ಹೊಂಡ ಹಾರೋದು, ಅದ್ರ ಸಮೀಪ ಬಂದಂಗ ಅವ್ರ ವೆಲಾಸಿಟಿ ಏನಾಗೈತಿ ಜಾಸ್ತಿ ಆಗ್ತೈತಿ. ಎಷ್ಟು ಜಾಸ್ತಿ ಆಗ್ತೈತೆ ಅಷ್ಟು ಸ್ಪೀಡ್ ಓಡ ಅಂತ ಹೇಳ್ತಾರೆ. ಎದಕ್ಕಪ್ಪ ಅಂದ್ರೆ ಇಟ್ ಇನ್ಕ್ರೀಸಸ್ ದಿ ರೇಂಜ್. ನಾವು ಜಾವ್ಲಿನ್ ಶಾರ್ಟ್ ಪುಟ್ ರೈಟ್ ಕ್ರಿಕೆಟ್ ಆಡಬೇಕಾದ್ರೆ ಈ ತರ ಜಾಸ್ತಿ ದೂರನ ನಾವು ಕಳಿಸ್ಬೇಕಾದ್ರೆ ಆಂಗಲ್ ಎಷ್ಟು ಇರ್ಬೇಕು 45 ಡಿಗ್ರಿ ಇರ್ಬೇಕು. ಅವಾಗ ಎಕ್ಸ್ಪ್ರೆಷನ್ ಏನಾಗ್ತೈತಿ ನೋಡ್ರಿ, ಇದು that is maximum range is equal to u square divided by g. u square divided by g. ಹಾಗಾದ್ರೆ h ಮತ್ತು r ರಿಲೇಷನ್ಸ್ ನಾವು ನೋಡೋದಾದ್ರೆ ಏನ್ ಬರೀಬಹುದು ನೋಡ್ರಿ, u square divided by g. u square divided by g ಅಂತ ಒಳಗಡೆ ನಾವು r max ಹಾಕಿದ್ರೆ h max is equal to r max divided by 2 ಅನ್ನೋದಲ್ಲ. ಇವೆರಡು ರಿಲೇಷನ್ಸ್ ನಾವು ತಗೊಂಡ್ರೆ maximum height is equal to maximum range divided by 2. theta values ನಾವು 45 ಡಿಗ್ರಿ ಹಾಕಿ ಚೆಕ್ ಮಾಡ್ರೆ ಎಷ್ಟು ಬರ್ತೈತೆ ನೋಡ್ರಿ. ಇಲ್ಲಿ 45 ಡಿಗ್ರಿ ಹಾಕಿಲ್ಲ. ಇದಕ್ಕೆ ನಾವು ಸಪೋಸ್ ಇವೆರಡು ಈಕ್ವೇಷನ್ಸ್ ದಲ್ಲಿ ಈ ಈಕ್ವೇಷನ್ ಮತ್ತು ಈ ಈಕ್ವೇಷನ್ಸ್ ದಲ್ಲಿ 45 ಡಿಗ್ರಿ ಹಾಕಿದ್ರೆ ವ್ಯಾಲ್ಯೂಸ್ ಎಷ್ಟು ಬರ್ತೈತೆ ನೋಡ್ರಿ. ಇಲ್ಲಿ sin 45 ವ್ಯಾಲ್ಯೂ is 1/√2 ಹೌದಾ. ಸ್ಕ್ವೇರ್ ಇರೋದ್ರಿಂದ 1 ಸ್ಕ್ವೇರ್ ಡಿವೈಡೆಡ್ ಬೈ √2 ಹೋಲ್ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 1/2 ಉಳಿತೈತಿ. 1/2 ಅಂತ ಹೇಳಿದ್ರೆ ಎಷ್ಟಾಗ್ತೈತಿ 4 ಆಗ್ತೈತಿ. 1/4 u ಸ್ಕ್ವೇರ್ ಡಿವೈಡೆಡ್ ಬೈ g ಆಗ್ತೈತಿ ಹೌದಾ. ಈಗ sin ಸ್ಕ್ವೇರ್ theta is equal to 45 ಹಾಕಿದ್ರು ಅಂದ್ರೆ the value of 45 is 1/√2. ಸೊ ಹಾಗಾದ್ರೆ ಇದನ್ನ ಸ್ಕ್ವೇರ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ 1/√2 ಸ್ಕ್ವೇರ್ ಮಾಡಿದ್ರೆ ಏನಾಗ್ತೈತಿ, 1/2 ಉಳಿದಿಲ್ಲ. ಹಾಗಾದ್ರೆ ಇಲ್ಲಿ 1/2 ಉಳಿತಂದ್ರೆ h max is equal to u square divided by 2g. ಇದರ ವ್ಯಾಲ್ಯೂ ಎಷ್ಟು ಬಂತು 1/2. ಹಾಗಾದ್ರೆ this is equal to u square divided by 4g ಬರ್ತಿತ್ತಲ್ಲ. ಹಾಗಾದ್ರೆ h max is equal to ಈಗ u square by g ಅಂತ ಹೇಳಿದ್ರೆ ಇದು theta is equal to 45 ದಾಗೆ u square divided by g ಅದನ್ನ ನಾವು ಏನು ಬರೀಬಹುದು r max divided by 4. ಇದು ಎಕ್ಸಾಕ್ಟ್ ಈಕ್ವೇಷನ್ ಬರ್ತಿದೆ. ಅಂದ್ರೆ ಡೈರೆಕ್ಟ್ ಮ್ಯಾಕ್ಸಿಮಮ್ ಹೈಟ್ ಇತ್ತಂದ್ರೆ ಅದಕ್ಕೆ ಇಂಟು 4 ಮಾಡಿದ್ರೆ ನನಗೆ ರೇಂಜ್ ಸಿಗ್ತದೆ. ನನಗೆ ರೇಂಜ್ ಗೊತ್ತೈತಿ, ಅದಕ್ಕೆ ಡಿವೈಡೆಡ್ ಬೈ 4 ಮಾಡಿದ್ರೆ ಮ್ಯಾಕ್ಸಿಮಮ್ ಹೈಟ್ ಸಿಗ್ತದೆ ನಮಗೆ. So these are the parameters and you should know about this. ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂತಾರೆ ಆನ್ಯುವಲ್ ಎಕ್ಸಾಮ್ಸ್ ನಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಬರಬಹುದು ಅಥವಾ ಈ ಡೆರಿವೇಷನ್ಸ್ ಅನ್ನ ಕೇಳಬಹುದು. ಪಕ್ಕ ಇದರ ಮೇಲ್ಗಡೆ ಕ್ವೆಶ್ಚನ್ಸ್ ಬಂದೇ ಬರ್ತಾವೆ. ಇಷ್ಟನ್ನ ಬರೆದಿಟ್ಕೋರಿ. ಇದು in next class we will discuss about circular motions, right?